ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಹೆಂಗಿರ್ಲವ ಮಾತಾಡದೆ ಹೆಂಗಿರ್ಲಿ? ಒಳಗಡೆ ನನ್ ಪುಟ್ಟಕ್ಕ ಸಾವು ಬದುಕಿನ ಮಧ್ಯೆ ಹೋರಾಡ್ತಾವಳೆ. ನಾನಿಲ್ಲಿ ಕುತ್ಕೊಂಡು ಏನ್ ಮಾಡ್ಲಿ? ಅವಳ ಹೆಂಗ್ ಬದುಕಿಸ್ಕೊಳ್ಳಿ? ಅವಳ ಹೆಂಗ್ ಕಾಪಾಡ್ಲಿ? ನಮ್ಮನೆಯಾಗೆ ಯಾಕೆ ಹಿಂಗೆಲ್ಲ ನಡೀತೈತೆ? ನಮ್ಮನೆಯವ್ರಿಗೆ ಯಾಕೆ ಇದೆಲ್ಲ ತೊಂದರೆ ಆಯ್ತೈತೆ? ಕಣಿಯಮ್ಮ ಹೇಳಿದ್ಲು ಅಂತ ಉದಕ ಶಾಂತಿನೂ ಮಾಡ್ಸಾಯ್ತು. ಆದ್ರೆ ಪೂಜೆ ಮಾಡಿದ್ರುವೆ ಪಾಪ ಕಾಡ್ತೈತೆ, ಪಾಪ ಕಾಡ್ತೈತೆ. ಅಥವಾ ಅಥವಾ ಪೂಜೆನಾಗ್ಯವನ ನಾನು ವಾಸ ಆಗ್ಬಿಡ್ತಾ? ದೋಷ ಆಗಿರೋದು ಪೂಜೆನಾಗಲ್ಲವ, ಆ ಸಿಂಗಾರಮ್ಮ ಮತ್ತೆ ಕಲಿನಿನ್ನ ಬದುಕಾಗ್ಬಿಟ್ಟಿದೀವಲ್ಲ ಅದ್ರಾಗೆ. ಅವ್ರಿಬ್ರನ್ನು ಅವತ್ತೇ ಕೊಚ್ಚಾಕ್ತಿದ್ದೆ. ಕೊಚ್ಚಾಕಿದ್ರೆ ಈಟೆಲ್ಲ ಆಯ್ತಾನೆ ಇರ್ಲಿಲ್ಲ. ನಂತಾವ್ ಮಾತು ತಗೊಂಡು ತೆಪ್ಪು ಮಾಡ್ಬಿಟ್ಟೆ ಕಣವ. ನನ್ನ ಕೈಗಳು ಕಟ್ಟಾಕಿ ಎಲ್ರನ್ನೂ ಕಳ್ಕೊಂಡಂಗೆ ಮಾಡ್ಬಿಟ್ಟೆ. ಪುಟ್ಟವಂಗೆ ಏನೋ ಆಯ್ತೋ, ನಾನಂತೂ ಮನ್ಸಾಗಿರಕಿಲ್ಲ. ಈ ತರ ಸ್ವಂತದವ್ರನ್ನೆಲ್ಲ ಕಳ್ಕೊಂಡು ಹೇಳಿ ತರ ಬದುಕೋದ್ಕಿಂತ ಸಾಯೋದ ಮೇಲು. ಅತ್ತೆ, ಮಾವ ಹೀಗೆಲ್ಲ ಮಾತಾಡಿದ್ರು ಅಂತ ನೀವು ಬೇಜಾರಾಗ್ಬೇಡಿ. ಇಲ್ಲವ್ವ, ಅವನ ದೃಷ್ಟಿನಾಗೆ ಅವನು ಹೇಳ್ತಾ ಇರೋದು ಸರಿಯಾಗಿ ಐತೆ. ಆದ್ರೆ ಒಬ್ಬ ತಾಯಿಯಾಗಿ ಊರಿಗೆ ನ್ಯಾಯ ಹೇಳೋ ದೊಡ್ಡ ವ್ಯಕ್ತಿಯಾಗಿ ಇನ್ನೊಬ್ರನ್ನ ಕೊಲ್ಲದು ತಪ್ಪು ಅಂತ ನನ್ನ ಮನ್ಸು ಹೇಳ್ತೈತೆ. ಕಾನೂನು ಇರುವಾಗ ನಾವು ಹೇಗೆ ಶಿಕ್ಷೆ ಕೊಡಕ್ಕಾಗತ್ತೆ? ಆದ್ರೆ ಅತ್ತೆ, ಇವಾಗ ಕಾನೂನು ನಮ್ಮ ಅವ್ವ ಜೀವನ ಉಳಿಸ್ತಿಲ್ವಲ್ಲ. ಸುಮ್ಕಿರು. ಇಲ್ಲ ಮಿಸ್ಟರ್ ಗೋಪಾಲ್, ಅವ್ವ ಏನ್ ತಪ್ಪು ಮಾಡಿದಾಳೆ ಅಂತ ಇಷ್ಟೊಂದು ನೋವು ಅನ್ಭವಿಸ್ಬೇಕು? ಅವ್ವನ ಈ ಸ್ಥಿತಿಯಲ್ಲಿ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಬಂಗಾರತೆ, ನಮ್ಮ ಅವನ ಈ ಸ್ಥಿತಿಗೆ ತಂದಿರುವ ಸಿಂಗಾರಮ್ಮನ ಸುಮ್ಕೆ ಬಿಡಬಾರ್ದು. ಕಾನೂನು ಶಿಕ್ಷೆ ಕೊಡೋ ಅಷ್ಟೊತ್ತಿಗೆ ಇನ್ನ ಏನೇನ್ ತೊಂದರೆ ಆಗುತ್ತೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.